ನಮಸ್ಕಾರ. ಇವತ್ತಿನ ವಿಷಯ ಬಡವರ ದೇಶ, ಆದರೆ ದುಬಾರಿ ವಸ್ತುಗಳ ಖರೀದಿ ವರ್ಷದಿಂದ ವರ್ಷಕ್ಕೆ ಮೇಲಕ್ಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಭಾರತ ಬಡವರ ದೇಶ, ಆದರೆ ಶ್ರೀಮಂತರ ವಾಸಸ್ಥಾನ. ಅಂದರೆ ಭಾರತದಲ್ಲಿ ಒಂದು ದೊಡ್ಡ ಕಾಂಟ್ರಾಸ್ಟ್ ಇದೆ. ಏನು ಅಂತಂದ್ರೆ, ತುಂಬಾ ಜನ ಬಡವರಿದ್ದಾರೆ, ತುಂಬಾ ಜನ ಶ್ರೀಮಂತರು ಇದ್ದಾರೆ. ಬಡವರು ಅಂತಂದ್ರೆ ದಿನಕ್ಕೆ 3 ಹೊತ್ತಿಗೂ ಊಟ ಇಲ್ಲದಿದ್ದವರಿದ್ದಾರೆ. ಆದರೆ ಹೆಚ್ಚಿನ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ 31% ಮಿಡಲ್ ಕ್ಲಾಸ್, ಮತ್ತು ಅವರ ಸಂಖ್ಯೆಯನ್ನು ತಗೊಂಡ್ರೆ 44 ಕೋಟಿ ಔಟ್ ಆಫ್ 145 crores. ಭಾರತದ ಪ್ರಾಸ್ಪರಿಟಿ ಲೆವೆಲ್ ವರ್ಷ ಮೇಲಕ್ಕೆ ಹೋಗ್ತಾ ಇದೆ. ಮತ್ತೆ ಕಳೆದ 10 ರಿಂದ 15 ವರ್ಷದಲ್ಲಿ ಜನ ಪವರ್ಟಿ ಲೆವೆಲ್ ಇಂದ ಮೇಲಕ್ಕೆ ಬಂದಿದ್ದಾರೆ ಮತ್ತು ಬಿಕಮಿಂಗ್ ಮಿಡಲ್ ಕ್ಲಾಸ್. ಕಳೆದ 3-4 ವರ್ಷದಿಂದ ಇಂಡಿಯಾದವರು ಪ್ರೀಮಿಯಂ ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡ್ತಾರೆ, ಎಂಟ್ರಿ ಲೆವೆಲ್ ಪ್ರಾಡಕ್ಟ್ ಅನ್ನ ಆದಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಇರುವಂತ ಅಂಕಿ ಅಂಶಗಳನ್ನು ತೋರಿಸಿದ್ರೆ ನಿಮಗೆ ನಿಜಕ್ಕೂ ಗಾಬರಿ ಆಗುತ್ತೆ. ಮೊದಲನೇದಾಗಿ ಸ್ಮಾರ್ಟ್ ಫೋನ್ ಸೇಲ್ಸ್. 2020ರಲ್ಲಿ ಸೇಲ್ಸ್ ಯೂನಿಟ್ಸ್ 14.97 crores ಇತ್ತು. ಆವರೇಜ್ ಸೆಲ್ಲಿಂಗ್ ಪ್ರೈಸ್ 12,375. 2021ರಲ್ಲಿ ಸೇಲ್ಸ್ ಯೂನಿಟ್ 16.07 crores ಹೋಯಿತು ಮತ್ತು ಆವರೇಜ್ ಸೆಲ್ಲಿಂಗ್ ಪ್ರೈಸ್ 13,870 ಒಂದು ಯೂನಿಟ್ಗೆ. 2022ರಲ್ಲಿ ಜನ ಮತ್ತು ಪುನಃ ಕಾಸ್ಟ್ಲಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೇಲ್ಸ್ 14.42 crores, ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ 16,950 ಆಯಿತು. ಈಗ ಸ್ಮಾರ್ಟ್ ಫೋನ್ ಶಿಪ್ಮೆಂಟ್ಸ್ ಬೇಸ್ಡ್ ಆನ್ ಪ್ರೈಸ್ ಬ್ಯಾಂಡ್. ಲೆಸ್ ದೆನ್ 10,000 rupees ಸ್ಮಾರ್ಟ್ ಫೋನ್ ತಗೊಳ್ಳೋರ ಸಂಖ್ಯೆ ಕೇವಲ 5% ಏಪ್ರಿಲ್-ಸೆಪ್ಟೆಂಬರ್ 2023 ಕಂಪೇರ್ ಟು ಏಪ್ರಿಲ್-ಸೆಪ್ಟೆಂಬರ್ 2022. ಅಂದರೆ ಒಂದು ವರ್ಷದಲ್ಲಿ 10,000ದಿಂದ 30,000 ತಗೊಳ್ಳೋರ ಸಂಖ್ಯೆ 15% ಕಮ್ಮಿ ಆಗಿದೆ ಮತ್ತು 30,000ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂತ ಸ್ಮಾರ್ಟ್ ಫೋನ್ ಅನ್ನು ತಗೊಳ್ಳೋರ ಸಂಖ್ಯೆ 65%ಗೆ ಮೇಲಕ್ಕೆ ಹೋಗಿದೆ. ಈಗ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಬರ್ತಾ ಇದ್ದಾನೆ. 2018ರಲ್ಲಿ 0 to 7.5 lakh ಕಾರ್ಗಳನ್ನು ತಗೊಂಡವರ ಸಂಖ್ಯೆ 58.6 ಮತ್ತು 7.5 to 12.5 lakhs ತಗೊಂಡವರ ಸಂಖ್ಯೆ 31% ಇತ್ತು. ಹೈಯರ್ ದೆನ್ 12.5 lakhs ವೆಹಿಕಲ್ ತಗೊಂಡವರು 10.4 ಇತ್ತು. ಹಾಗೆ ನಾನು ಕೆಳಗೆ ಬರ್ತಾ ಇದ್ದಾಗ ನೋಡಿ ಡಿಫ್ರೆನ್ಸ್. 19ರಲ್ಲಿ 0 to 7.5 52.8, 7.5 to 12.5 lakh car 35.1, higher than 12.5 12.1. 2020ಯಲ್ಲಿ 0 to 7.5 lakhs ಕಾರ್ ತಗೊಂಡವರು 56%, 7.5 to 12.5 lakhs ತಗೊಂಡವರು 30.8, higher than 12.5 lakhs 13.2. 2021ರಲ್ಲಿ 0 to 7.5 ಕಡಿಮೆ ಆಯಿತು, 43.8, 7 to 12.5 lakhs 38% ಆಯಿತು, ಹೈಯರ್ ದೆನ್ 12.5 18.2% ಆಯಿತು. 2022ರಲ್ಲಿ 0 to 7.5 lakhs 34.8ಗೆ ಕೆಳಗಿಳಿತು, 7.5 to 12.5 lakhs ಕಾರು 40.7 ಹೋಯಿತು, ಹೈಯರ್ ದೆನ್ 12.5 lakhs 24.5% ಆಯಿತು. ಈಗ 2023 ಇವತ್ತಿನವರೆಗೆ 0 to 7.5 lakhs ಕೇವಲ 29.8%, 7.5 to 12.5 lakhs 41.8, higher than 12.5 lakhs 28.4% ಆಯಿತು. ಅಂದರೆ ದುಬಾರಿ ಕಾರನ್ನು ಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಅಂದಾಜು 8 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅದರಲ್ಲಿ 2.5 lakhs ಹೇಳ್ತಾರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ, 5 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ. ಅಂದರೆ 8% ಜನ ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಅದರಲ್ಲಿ ಅಂದಾಜು 2.5 crore ಪೀಪಲ್ ಹೇಳ್ತಾರೆ ನಮಗೆ ಏನಿದ್ದರೂ ಕೂಡ 5 lakhsಗಿಂತ ಜಾಸ್ತಿ ಇನ್ಕಮ್ ಇಲ್ಲ, ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ. ಈಗ ಹೋಮ್ ಸೇಲ್ಸ್ ಬೇಸ್ಡ್ ಆನ್ ಪ್ರೈಸ್. ಶೇರ್ ಆಫ್ ಕ್ಯಾಟಗರಿ ಅಫೋರ್ಡಬಲ್ ಹೌಸಿಂಗ್ ಅಕ್ಟೋಬರ್-ಡಿಸೆಂಬರ್ 2021ನಲ್ಲಿ 26% ಖರೀದಿ ಮಾಡಿದ್ರು. ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 16% ಕೆಳಗಿಳಿತು. ಮಿಡ್ ಸೆಗ್ಮೆಂಟ್ ಅಕ್ಟೋಬರ್-ಡಿಸೆಂಬರ್ 2021ರಲ್ಲಿ 50%,
ಅಕ್ಟೋಬರ್ ಡಿಸೆಂಬರ್ 2023ರಲ್ಲಿ 46%. ಪ್ರೀಮಿಯಂ ಟು ಲಕ್ಸುರಿ ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ 22% ಇದ್ದದ್ದು ಅಕ್ಟೋಬರ್ ಡಿಸೆಂಬರ್ 2023ರಲ್ಲಿ 35%ಗೆ ಮೇಲೆ ಹೋಗಿದೆ. ಈಗ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಸೇಲ್ಸ್ 2020ರಲ್ಲಿ ಸೇಲ್ 1.02 crores ಇತ್ತು ಯೂನಿಟ್ಸ್. ಆವರೇಜ್ ಸೆಲ್ಲಿಂಗ್ ಪ್ರೈಸ್ 52,125. 2021ರಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೇಲ್ಸ್ 1.48 crore ಹೋಯಿತು ಮತ್ತು ಆವರೇಜ್ 55,626 ರೂಪಾಯಿದು ಲ್ಯಾಪ್ಟಾಪ್ ಜನ ತಗೊಂಡು. 2022ರಲ್ಲಿ ಸೇಲ್ಸ್ 1.48 crores ಮತ್ತು ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ 59,280 ಆಯಿತು. ಈಗ ಡೊಮೆಸ್ಟಿಕ್ ಏರ್ಲೈನ್ ಪ್ಯಾಸೆಂಜರ್ಸ್ ಜನವರಿ ಟು ಅಕ್ಟೋಬರ್ 2019ನಲ್ಲಿ 11.82 crore ನಂಬರ್ ಆಫ್ ಡೊಮೆಸ್ಟಿಕ್ ಏರ್ಲೈನ್ ಪ್ಯಾಸೆಂಜರ್ಸ್. ಜನವರಿ ಟು ಅಕ್ಟೋಬರ್ 2023ಯಲ್ಲಿ 12.54 crore ಏರ್ಲೈನ್ ಪ್ಯಾಸೆಂಜರ್ಸ್ ಡೊಮೆಸ್ಟಿಕ್. ಆದ್ದರಿಂದ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಸೇಲ್ಸ್ ಪ್ರೀಮಿಯಂ ಸ್ಮಾರ್ಟ್ಫೋನ್, ಪ್ರೀಮಿಯಂ ಕಾರ್ಸ್, ಲಕ್ಸುರಿ ಹೋಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಎಕ್ಸ್ಪೆನ್ಸಿವ್ ಲ್ಯಾಪ್ಟಾಪ್ ನ ತಗೊಳ್ಳುವವರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಮೇಲೋಗ್ತಾ ಇದೆ ಮತ್ತು ಪ್ರೀಮಿಯಂ ಆಲ್ಕೋಹಾಲ್, ವಿಸ್ಕಿ ಅದು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಸೇಲ್ ಆಗ್ತಾ ಇದೆ. ಈಗ ನಾನು ಟಿವಿ ಸೇಲ್ಸ್ ಬರ್ತಾ ಇದ್ದೇನೆ. ಸೇಲ್ಸ್ ಆಫ್ 65-inch ಟಿವಿ grew by 37% so far in 2023 compared to overall TV growth of 13%. Period before COVID, bigger screen TVs as a percentage of total TV sales 5 ಇತ್ತು, ಈಗ 12% ಹೋಗಿದೆ. ನೀವು ಸಂಬಳವನ್ನು ಲೆಕ್ಕಕ್ಕೆ ತಗೊಂಡ್ರೆ ಆವರೇಜ್ ಸ್ಯಾಲರಿ ಕೂಡ ಕಳೆದ ಹಲವು ವರ್ಷಗಳಲ್ಲಿ ಮೇಲೆ ಮೇಲೆ ಹೋಗ್ತಾ ಇದೆ ಮತ್ತು ಟ್ಯಾಲೆಂಟೆಡ್ ಮತ್ತು ಕ್ವಾಲಿಫೈಡ್ ಪೀಪಲ್ಗೆ ಭಾರತದಲ್ಲಿ ಯಾವ ಸ್ಕ್ಯಾರ್ಸಿಟಿನೂ ಇಲ್ಲ. ಆದ್ದರಿಂದ ಯಾವ ರೀತಿ ಒಬ್ಬ ವ್ಯಕ್ತಿಯ ಇನ್ಕಮ್ ಮೇಲೆ ಮೇಲೆ ಹೋಗ್ತಾ ಇದೆಯೋ ಅದೇ ರೀತಿ ಸ್ಪೆಂಡಿಂಗ್ ಕೆಪಾಸಿಟಿ ಮೇಲಕ್ಕೆ ಹೋಗ್ತಾ ಇದೆ, ಸೇವಿಂಗ್ಸು ಕಮ್ಮಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದೇನೇನು ಅವಕಾಶಗಳು ಸಿಗ್ತಾವೋ ಅದನ್ನ ತಗೊಂಡು ನಿಮ್ಮ ಕರಿಯರ್ನ ಅಡ್ವಾನ್ಸ್ಮೆಂಟ್ಗಳನ್ನ ಕಂಡುಕೊಳ್ಬೇಕಾಗುತ್ತೆ. ಈಗ ನಿಮಗೊಂದು ಕುತೂಹಲ ಇರ್ಬೋದು, ಷೇರು ಮಾರುಕಟ್ಟೆಗೆ ಇದರಿಂದ ಏನು ಇಫೆಕ್ಟ್ ಆಗುತ್ತೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಮೊದಲನೇದಾಗಿ ರೆವೆನ್ಯೂ ಮತ್ತೆ ಪ್ರಾಫಿಟ್ ಕಂಪನಿಗಳು ಮೇಲಕ್ಕೆ ಹೋಗ್ತವೆ, ಆದ್ದರಿಂದ ಶೇರಿನ ಪ್ರೈಸ್ ಲಾಂಗ್ ಟರ್ಮ್ ನಲ್ಲಿ ಅಪ್ರಿಸಿಯೇಷನ್ ಕಾಣುತ್ತೆ. ಎರಡನೇದು ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಇನ್ವೆಸ್ಟರ್ ವಿಲ್ ರೈಸ್ ಲೀಡಿಂಗ್ ಟು ಹೈಯರ್ ಡಿಮಾಂಡ್ ಫಾರ್ ಶೇರ್ಸ್ ಇನ್ ದ ಫ್ಯೂಚರ್. ಈಗ ಎರಡನೇದು ಜನರ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಮೇಲಕ್ಕೆ ಹೋಗುತ್ತೆ, ಆದ್ದರಿಂದ ಷೇರುಗಳಿಗೆ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಕೂಡ ಉತ್ತರ ಕೊಡಿ. ನಿಮ್ಮ ಪರ್ಸನಲ್ ಕೆಪಾಸಿಟಿ ಪ್ರಕಾರ ಇನ್ನು ಎಷ್ಟು ವರ್ಷಗಳ ಬಳಿಕ ನಿಮ್ಮ ಸಂಬಳ ಡಬಲ್ ಆಗುವಂತ ಚಾನ್ಸಸ್ ಇದೆ? ಅದನ್ನ ದಯವಿಟ್ಟು ನೀವು ಆ ಫಿಗರ್ ಅನ್ನು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.